ನಮಸ್ತೆ ಸಿನಿಪ್ರಿಯರೇ. ತುಂಬ ದಿನಗಳಿಂದ ನಾವೆಲ್ಲ ಕಾಯ್ತಿದ್ದಂಥ ಕನ್ನಡದ ಮೂವಿ ಅಪ್ಡೇಟ್ ನಮಗೆ ಇವತ್ತು ಸಿಕ್ಕಿದೆ. ಬೇರೆ ಯಾವುದೂ ಅಲ್ಲ, ನಮ್ಮ ಉಪೇಂದ್ರ ಸರ್ ಅವರು ನಿರ್ದೇಶನ ಮಾಡಿ ನಟಿಸಿರುವಂಥ ಸಿನಿಮಾ UI. UI ಮೂವಿ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗುತ್ತೆ ಅಂತ ತುಂಬ ಮಾತುಗಳಾಗ್ತಿತ್ತು. ಅದಕ್ಕೆ ನಮ್ಮ ಉಪ್ಪಿ ಸರ್ ವಾರ್ನರ್ ಅಂತ ಟೈಟಲ್ ಕೊಟ್ಟು ಮೂವಿಯ ಒಂದಿಷ್ಟು ಭಾಗಗಳನ್ನು ಟೀಸರ್ ಥರ ಇವತ್ತು ಅಪ್ಡೇಟ್ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಉಪ್ಪಿ ಸರ್ ಅಂದ್ರೇ ಡಿಫ್ರೆಂಟಾಗಿ ಯೋಚನೆ ಮಾಡೋವಂಥ ವ್ಯಕ್ತಿ. ಅದೇ ಥರ ವಾರ್ನರ್ ವಿಡಿಯೋ ನೋಡ್ತಾ ಇದ್ದರೆ ಮೂವಿನೂ ಡಿಫ್ರೆಂಟ್ ಆಗಿದೆ ಅನ್ನಿಸ್ತಿದೆ. ಗ್ಲೋಬಲ್ ವಾರ್ಮಿಂಗು, ಕೋವಿಡ್-19, ಇನ್ಫ್ಲೇಷನ್ನು, AI, ಅನ್ಎಂಪ್ಲಾಯ್ಮೆಂಟು, ವಾರ್ಸು ಅಂತ ವಿಡಿಯೋ ಮೊದಲೇ ತೋರಿಸ್ಬಿಡ್ತಾರೆ. ಐ ಥಿಂಕ್ ಈ ಮೂವಿ ಇವತ್ತಿನ ಜಗತ್ತಲ್ಲಿ ಏನು ನಡೀತಿದೆ ಅನ್ನೋದ್ರ ಮೇಲೆ ಇದೆ ಅನ್ನೋದಂತೂ ಕನ್ಫರ್ಮ್ ಆಯಿತು. ಆಮೇಲೆ 2040 ಅಂತ ಮೊದಲೇ ತೋರಿಸ್ಬಿಡ್ತಾರೆ. ಹಂಗಂದ್ರೆ ಈ ಮೂವಿ ಫ್ಯೂಚರಲ್ಲಿ ನಮ್ಮ ಜಗತ್ತು ಹೇಗಿರುತ್ತೆ ಅನ್ನೋದನ್ನ ಕಲ್ಪನೆ ಮಾಡಿದ್ದಾರೆ ಅನಿಸುತ್ತೆ. ಇನ್ನು ಇದರಲ್ಲಿ ಇಂಟ್ರೆಸ್ಟ್ ಆಗಿರೋದು ಅಂದರೆ ರೈಸ್ ಬಾಲು ಮತ್ತು ಮೊಬೈಲ್ಗಳನ್ನ ಸರ್ಕಾರದ ಮೂಲಭೂತ ಅವಶ್ಯಕತೆಗಳು ಅಂತ ಜನಗಳಿಗೆ ಕೊಡ್ತಾ ಇರ್ತಾರೆ. ಸ್ವಲ್ಪ ನನಗೂ ವಿಚಿತ್ರ ಅನ್ನಿಸ್ತು. ಉಪ್ಪಿ ಸರ್ ಅಂದ್ರೇ ಹಂಗೇನೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ. ಇದಕ್ಕೆಲ್ಲ ನಮಗೆ ಉತ್ತರ ಮೂವಿ ನೋಡಿದ್ಮೇಲೆ ಸಿಗೋದು. ಆಮೇಲೆ ಜಾತಿ ಮುದ್ರೆನ ಬೆನ್ಗೆ ಒಂದು ಮೆಷೈನ್ ಯೂಸ್ ಮಾಡಿ ನಂಬರ್ಗಳನ್ನ ಅಚ್ಚೆ ಹಾಕ್ತಾ ಇರ್ತಾರೆ. ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ರೀಸೆಂಟಾಗಿ ನಮ್ಮನ್ನೆಲ್ಲ ಅಗಲಿದ ಗುರುಪ್ರಸಾದ್ ಸರ್ ಅವರು ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೋಸ್ಟ್ಲಿ ಇದು ಅವರ ಕೊನೆಯ ಸಿನಿಮಾ ಅನ್ಕೋತೀನಿ. ಇನ್ನು 3 ಜನ ಹುಡುಗರು ಫೋನ್ ನೋಡಿಕೊಂಡು ನಮ್ಮವರೆಲ್ಲ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಕೆಳಗಡೆ ಬಿದ್ದೋಗ್ತಾನೆ. ಇದನ್ನು ನೋಡಿ ನನಗೇನೂ ಅರ್ಥ ಆಗಲಿಲ್ಲ. ನೆಕ್ಸ್ಟು ಉಪ್ಪಿ ಸರ್ ಎಂಟ್ರಿಗುರು. ಇವ್ರ ಲುಕ್ ನೋಡಿದ್ರೆ ಒಬ್ಬ ಸೇನಾಧಿಪತಿ ಥರ ಕಾಣ್ತಾ ಇರ್ತಾರೆ. ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಡೈಲಾಗ್ ಹೇಳಿ ಅಲ್ಲಿರೋರನ್ನ ಮೆಷಿನ್ ಗನ್ನಲ್ಲಿ ಶೂಟ್ ಮಾಡ್ತಾರೆ. ಈ ವಿಡಿಯೋ ನೋಡಿದ್ಮೇಲೆ ನನಗೆ ಅನಿಸಿದ್ದು ಏನಂದರೆ, ಮೂವಿ ಪ್ರಮೋಷನ್ ಅಂತೂ ಜಾಸ್ತಿ ಮಾಡಿಲ್ಲ, ಈ ವಿಡಿಯೋ ಮುಖಾಂತರ ಪ್ರಮೋಷನ್ ಮಾಡ್ತಿರ್ಬೋದು ಅನಿಸುತ್ತೆ. ಕೊನೆದಾಗಿ ಹೇಳಬೇಕಂದ್ರೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಕನ್ಫ್ಯೂಷನ್ನು.